ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಈಗಂತೂ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗಿರುವುದು ತುಂಬಾ ಬೇಜಾರಾಗುವಂಥ ವಿಷಯವಾಗಿದೆ. ಅದರಲ್ಲೂ ಕೂದಲಂತೂ ತುಂಬ ಉದುರುತ್ತಾ ಇದೆ. ಚಿಕ್ಕ ಮಕ್ಕಳಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೋಸ್ಕರ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿನ ಹೇಳ್ತೀನಿ. ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಕೂದಲು ಬುಡದಿಂದಲೇ ಕಪ್ಪಾಗುತ್ತೆ ಮತ್ತು ಕೂದಲು ಉದುರುವಂಥದ್ದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅದಕ್ಕೆ ಅಂತೆ ನಾನು ಟೀ ಪೌಡ್ರನ್ನು ತಗೊಂಡಿದ್ದೀನಿ. ನೀವು ಡೈಲಿ ಟೀ ಕುಡಿಯುವಂಥ ಅದೇ ಟೀ ಪೌಡ್ರನ್ನು ತೆಗೆದುಕೊಳ್ಳಿ. ಟೀ ಪೌಡ್ರು ಕೂದಲಿನ ಆರೋಗ್ಯಕ್ಕೆ ಮತ್ತು ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಜೊತೆಗೆ ಕೂದಲು ಬಿಳಿಯಾಗದಂತೆ ತಡೆಗಟ್ಟುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಟೀ ಪೌಡ್ರ್ ಒಂದು ಬ್ಯೂಟಿ ಪ್ರಾಡಕ್ಟ್ ಅಂತ. ಇದು ನಮ್ಮ ಕೂದಲಿಗೆ ಒಂದೇ ಅಲ್ಲ, ಇದು ನಮ್ಮ ಮುಖದ ಸೌಂದರ್ಯಕ್ಕೆ ಕೂಡ ತುಂಬ ಉಪಯೋಗವಾಗಿದೆ. ಅದರಲ್ಲೂ ಟೀ ಪೌಡ್ರಿಂದ ಮಾಡಿರುವಂಥ ಟೀಯನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖ ಕೂಡ ಹೊಳೆಯುತ್ತೆ. ಅದರಲ್ಲೂ ಈ ಟೀ ಡಿಕಾಕ್ಷನ್ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಒಣಗಿದ್ರೂ ಕೂದಲು ಚಿಗುರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಳ್ಳೆ ಪೌಡರ್ ಆಗಿದೆ ಈ ಒಂದು ಟೀ ಪೌಡರ್. ಇವಾಗ ನಾವು ಈ ಟೀ ಪೌಡ್ರನ್ನ ಸ್ವಲ್ಪ ಕುಟ್ಕೊಳ್ಳೋಣ, ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ದಪ್ಪ ಇದೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಸ್ಪೂನಷ್ಟು ಟೀ ಪೌಡ್ರನ್ನು ತಗೊಂಡಿದ್ದೀನಿ. ಈ ಟೀ ಪೌಡ್ರನ್ನು ನಮ್ಮ ಕೂದಲನ್ನು ಸ್ಟ್ರಾಂಗ್ ಆಗಿ ಇರುವಂತೆ ಮಾಡುತ್ತೆ ಮತ್ತು ಕೂದಲನ್ನು ಬುಡದಿಂದಲೇ ವೈಟ್ ಆಗ್ತಾ ಬರ್ತಾ ಇದ್ದರೆ ಅದನ್ನೆಲ್ಲ ಕಪ್ಪು ಮಾಡುವಂಥ ಗುಣವನ್ನು ಹೊಂದಿದೆ. ವೈಟನ್ನು ಕಪ್ಪು ಬಣ್ಣಕ್ಕೆ ತಿರುಗುವಂಥ ಶಕ್ತಿ ಈ ಟೀ ಪೌಡ್ರಿಗೆ ಇದೆ. ಸ್ವಲ್ಪ ನಾವು ನೈಸಾಗಿ ಕುಟ್ಕೋಬೇಕು. ಅಂದರೆ ಟೀ ಪೌಡ್ರ್ ಸ್ವಲ್ಪ ತರಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಪೌಡ್ರ್ ಫಾರ್ಮಲ್ಲಾದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಇಲ್ಲಿ ನಾನು 2 ಸ್ಪೂನು ಟೀ ಪೌಡ್ರಷ್ಟು ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಲಿ ತಗೋಬೋದು. ನೆಕ್ಸ್ಟ್ ನಾನು ಇದಕ್ಕೆ ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ. ಕಾಫಿ ಪೌಡ್ರು ಕೂದಲಿನ ಬಣ್ಣಕ್ಕೆ ತುಂಬಾ ಒಳ್ಳೆಯದು. ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ಕೊಡಲಿಕ್ಕೆ ಒಳ್ಳೆಯದು. ಕೂದಲಿಗೆ ಒಂದು ಒಳ್ಳೆ ಹೊಳಪನ್ನು, ಕೂದಲನ್ನು ಶೈನಿಂಗ್ ಇರಲಿಕ್ಕೆ ಒಳ್ಳೆಯದು. 2 ಸ್ಪೂನು ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ. ಕಾಫಿ ಪೌಡ್ರು ನಮ್ಮ ಫೇಸಿಗೆ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯುತ್ತೆ. ಇದು ನಮ್ಮ ಸ್ಕಾಲ್ಪನ್ನು ಡಿಟಾಕ್ಸನ್ನು ಮಾಡುತ್ತೆ ಮತ್ತು ಸ್ಕಾಲ್ಪಲ್ಲಿ ಇಚ್ಚಿಂಗ್ ಆಗ್ತಾಯಿದ್ರೆ, ತಲೆಯಲ್ಲಿ ಏನಾಗ್ತಾಯಿದ್ರೆ ಮತ್ತು ಹೊಟ್ಟೆ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಕಾಫಿ ಪೌಡ್ರಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟು ಇದು ಕೂಡ ಕೂದಲಲ್ಲಿರುವಂಥ ಎಲ್ಲ ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಕೂದಲನ್ನು ಫಾಸ್ಟಾಗಿ ಬೆಳೆಯುವಂತೆ ಮಾಡುತ್ತೆ. ಹೇರ್ ಫಾಲನ್ನು ಕೂಡ ಕಡಿಮೆ ಮಾಡುತ್ತೆ. ಕಾಫಿ ಪೌಡ್ರಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಕೂದಲಿನ ಬುಡ ಮತ್ತು ಕೂದಲನ್ನು ಲೆಂತ್ ಆಗಲಿಕ್ಕೆ, ತಿಕ್ಕಾಗಿ ಬೆಳೀಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾವು ಕೊಬ್ಬರಿ ಎಣ್ಣೆಯನ್ನು ತಗೊಳ್ಳೋಣ. ಆದಷ್ಟು ಪ್ಯೂರ್ ಆದಂಥ ಕೊಬ್ಬರಿ ಎಣ್ಣೆಯನ್ನು ತಗೊಳ್ಳಿ. ನೋಡಿ, ನಾನು ಮನೆಯಲ್ಲೇ ಮಾಡಿಸಿರುವಂಥ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಅಂತೂ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಸಾಧಾರಣವಾಗಿ ಆಯಾ ಏರಿಯಾಗಳಲ್ಲಿರುವಂಥ ಜನ ಆಯಾ ಎಣ್ಣೆಗಳನ್ನು ಯೂಸ್ ಮಾಡಬೇಕು. ಈಗ ನಮ್ಮ ಕಡೆ ಎಲ್ಲ ನಾವು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀವಿ. ಒಂದು ವೇಳೆ ನೀವು ನಾರ್ತ್ ಸೈಡ್ ಅವರಾದರೆ ಸಾಸಿವೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ತಾರೆ. ಇವಾಗ ನಾವು ಈ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸಾಕಾಗುತ್ತೆ. 5ರಿಂದ 6 ಹನಿ ಸಾಕಾಗುತ್ತೆ. ನೀವು ಕೇಳ್ಬೋದು, ನಿಂಬೆಹಣ್ಣು ಕೂದಲಿಗೆ ಹಾನಿಕರ ಅಂತ. ಬಟ್ ನಿಂಬೆಹಣ್ಣನ್ನು ಡೈರೆಕ್ಟಾಗಿ ಕೂದಲಿಗೆ ಯೂಸ್ ಮಾಡಬಾರ್ದು. ಇದನ್ನು ಈ ರೀತಿ ನಾವು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬೋದು. ಈ ನಿಂಬೆಹಣ್ಣಿನಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಕೂದಲನ್ನು ಉದುರದ ಹಾಗೆ, ಕೂದಲನ್ನು ಗಟ್ಟಿಯಾಗಿರುವಂತೆ ಮಾಡುತ್ತವೆ. ಇದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ನಮ್ಮ ಕೂದಲಿಗೆ ಸಿಗ್ತವೆ. ಈಗ ಈ ಕೊಬ್ಬರಿ ಎಣ್ಣೆಗೆ ಪೌಡ್ರ್ ಫಾರ್ಮಲ್ಲಿರುವಂಥ ಟೀ ಪೌಡ್ರನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ತಯಾರಿ ಮಾಡಿಕೊಳ್ಳಿರುವಂಥ ಆಯಿಲು ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಕಾಫಿ ಪೌಡ್ರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಕಾಫಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀವಿ. ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನೇ ನೀವು ಯೂಸ್ ಮಾಡ್ಕೋಬೇಕು, ಏಕೆಂದರೆ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಕರಗುತ್ತೆ ಇದು. ಒಂದು ವೇಳೆ ನೀವು ಫಿಲ್ಟ್ರ್ ಕಾಫಿ ಪೌಡ್ರನ್ನು ಯೂಸ್ ಮಾಡ್ಕೊಳ್ತಾ ಇದ್ರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ಇನ್ಸ್ಟೆಂಟ್ ಆದರೆ ಬೇಗ ಇದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಕರಗುತ್ತೆ. ನೋಡಿ, ಎಂಥ ಸೂಪರ್ ಆದಂಥ ಆಯಿಲ್ ತಯಾರಾಗುತ್ತೆ. ತುಂಬಾ ಪ್ಯೂರ್ ಆದಂಥ ನ್ಯಾಚುರಲ್ ಆದಂಥ ಹೇರ್ ಆಯಿಲ್ ಅಂತ ಹೇಳ್ಬೋದು. ನೀವು ಆಯಿಲನ್ನು ಇನ್ನೂ ಜಾಸ್ತಿ ಬೇಕಂದರೆ ಮಾಡ್ಕೋಬೋದು, ಆದರೆ 1 ತಿಂಗಳಿಗೆ ಬೇಕಾದರೆ ಮಾಡ್ಕೋಬೋದು. ಆದರೆ ಏನೂ ಹಾಳಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಮಾಡ್ಕೋಬೇಡಿ. ತುಂಬ ಜಾಸ್ತಿ ಆದರೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳು ಎಲ್ಲ ಕಡಿಮೆ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಾರ್ಕೆಟಲ್ಲಿ ನಾವು ಯಾವ್ಯಾವುದು ಹೇರ್ ಆಯಿಲನ್ನು ತೊಗೊಂಡು ಬರ್ತೀವಿ, ಅಪ್ಲೈ ಮಾಡ್ತೀವಿ, ಅದರಲ್ಲಿ ಯಾವುದೇ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಈ ರೀತಿ ನಾವು ಮನೆಯಲ್ಲಿ ಪ್ಯೂರಾಗಿ
ಹೇರ್ ಆಯಿಲ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ, ಮನಸ್ಸಿಗೆ ಕೂಡ ಸಮಾಧಾನ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಇವಾಗ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡೋಣ. ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಈ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ, ಕರಗಬೇಕಾಗತ್ತೆ. ಡೈರೆಕ್ಟಾಗಿ ಬಿಸಿ ಮಾಡೋದು ಬೇಡ, ನಾವು ಡಬಲ್ ಬಾಯ್ಲಿಂಗ್ ಸಿಸ್ಟಮಲ್ಲಿ ಬಿಸಿ ಮಾಡೋಣ. ಈ ಥರ ಸ್ಟೀಲ್ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕಿಟ್ಟು ಅದರ ಮಧ್ಯೆ ಈ ಆಯಿಲ್ ಬೌಲ್ ಇದೆಯಲ್ಲ ಅದನ್ನು ಇಟ್ಬಿಟ್ಟು ಒಂದು 2-3 ನಿಮಿಷ ಹಾಗೆ ಇಟ್ಬಿಟ್ರೆ ಟೀ ಪೌಡ್ರು ಮತ್ತು ಕಾಫಿ ಪೌಡ್ರು ಚೆನ್ನಾಗಿ ಈ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ, ಮೆಲ್ಟ್ ಆಗುತ್ತೆ, ಒಂಥರ ಸೇರಿಕೊಳ್ಳುತ್ತೆ, ಒಳ್ಳೆ ಕಲರ್ ಕೂಡ ಬರುತ್ತೆ. ಅವುಗಳಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಇದಿರುತ್ತಲ್ಲ ಈ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಆಯಿಲ್ ತಯಾರಾಯಿತು. ಇವಾಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಯಾಕೆ ಬೇಗ ವೈಟ್ ಹೇರ್ ಆಗುತ್ತೆ ಅಂದರೆ ನಾವು ಬರೀ ಆಯಿಲನ್ನು ಹಾಕೋದ್ರಿಂದ, ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಅಥವಾ ಆಲಿವ್ ಆಯಿಲ್ ಎಣ್ಣೆ ಹಾಕಿ, ಸಾಸಿವೆ ಎಣ್ಣೆಯನ್ನು ಹಾಕಿ ಈ ರೀತಿ ನಾವು ಹಾಕೋದ್ರಿಂದ ನಮಗೆ ಕೂದಲಿಗೆ ಬೇಕಾಗಿರುವಂಥ ಪರಿಪೂರ್ಣವಾದಂಥ ನ್ಯೂಟ್ರಿಯೆಂಟ್ಸ್ಗಳು ಸಿಗೋದಿಲ್ಲ. ಈ ರೀತಿ ನಾವು ಕಾಫಿ ಪೌಡ್ರು, ಟೀ ಪೌಡ್ರನ್ನು ಹಾಕೋದ್ರಿಂದ ನಮ್ಮ ಕೂದಲಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ರೀತಿಯ ಆಯಿಲಲ್ಲಿ ಸಿಗುತ್ತೆ. ಈ ಎಣ್ಣೆಯನ್ನು ನಾವು ಹಾಕುವುದರಿಂದ ಯಾರಿಗೆ ಡ್ರೈ ಹೇರ್ ಇರುತ್ತೆ, ಒಣ ಕೂದಲಿರುತ್ತೆ, ಹುಲ್ಲಿನ ಥರ ಇರುತ್ತೆ, ಅದಕ್ಕೆ ಒಂಥರ ಜೀವ ಕಳೆನೇ ಇರೋದಿಲ್ಲ ಮತ್ತು ಅದು ಯಾವಾಗಲೂ ಕೂದಲು ಕಟ್ಟಾಗ್ತಾ ಇರುತ್ತೆ, ಅಂಥ ಕೂದಲಿರೋರಿಗೆ ಈ ಆಯಿಲ್ ಹಾಕೋದ್ರಿಂದ ಕೂದಲು ಸದೃಢವಾಗಿ ದಟ್ಟವಾಗಿ ಬೆಳೆಯುತ್ತೆ ಮತ್ತು ಕೂದಲಿಗೊಂದು ಹೊಳಪು ಬರುತ್ತೆ. ಈ ಆಯಿಲನ್ನು ಸ್ವಲ್ಪ ಬಿಸಿ ಮಾಡಿ ನೀವು ಸ್ಕಾಲ್ಪ್ಗೆ ಅಪ್ಲೈ ಮಾಡಬೇಕು. ಬಿಸಿ ಮಾಡಿ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ನೀವು ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಕೂದಲಿನ ಬುಡ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಯಾರಿಗೆ ವೈಟ್ ಹೇರ್ ಆಗ್ತಾ ಇದೆ ಇಲ್ಲ ತುಂಬ ವೈಟ್ ಹೇರ್ ಆಗಿದೆ ಅಂಥವರು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಬಿಳಿ ಕೂದಲು ತನ್ನಷ್ಟಕ್ಕೆ ತಾನೇ ಬ್ಲ್ಯಾಕ್ ಆಗಲಿಕ್ಕೆ ಇಷ್ಟ ಆಗುತ್ತೆ. ಅಂದರೆ ವೈಟ್ ಹೇರ್ಸ್ ಇರೋದು ಬ್ಲ್ಯಾಕ್ ಹೇರ್ಸ್ಗೆ ಟರ್ನ್ ಆಗುತ್ತೆ, ಅಂದರೆ ಬುಡದಿಂದಲೇ ಬ್ಲ್ಯಾಕ್ ಹೇರ್ಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹೇರ್ ಆಯಿಲನ್ನು ನೀವು ವಾರದಲ್ಲಿ 2 ಸಲ ಅಪ್ಲೈ ಮಾಡಬೇಕಾಗತ್ತೆ. ಯಾಕಂದರೆ ಇದು ನಿಮ್ಮ ತಲೆ ಕೂದಲಲ್ಲಿ 1 ದಿನ ಇರಬೇಕು, ಆವಾಗ ನಿಮಗೆ ಇದು ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಉಪಯುಕ್ತ ಆಗುತ್ತೆ. ಈ ಒಂದು ಹೇರ್ ಆಯಿಲನ್ನು ನೀವು ಅಪ್ಲೈ ಮಾಡಿ ಆದಮೇಲೆ ನೀವು ಶಾಂಪೂವನ್ನು ಯೂಸ್ ಮಾಡಬಾರ್ದು ಕೂದಲಿಗೆ. ಅದರ ಬದಲಾಗಿ ಈ ರೀತಿ ಸೀಗೆಕಾಯಿ ಪೌಡ್ರು ಮತ್ತು ಅಂಟ್ವಾಳಕಾಯಿ ಪೌಡ್ರು ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ನೀವು ಕೂದಲನ್ನು ತೊಳ್ಕೊಬೇಕಾಗುತ್ತೆ. ಈ ಒಂದು ಪೌಡ್ರುಗಳು ನಿಮಗೆ ಅದನ್ನು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ನೀವು ಮನೇಲಿ ತಂದು ಇಟ್ಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದಕ್ಕೊಂದು ಒಳ್ಳೆ ಪೌಡ್ರ್ ಸಿಗುತ್ತೆ. ಅದರಿಂದ ನೀವು ಕೂದಲನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕೂಡ ಉದುರೋದು ನಿಲ್ಲುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ವೈಟ್ ಹೇರ್ಸ್ ಆಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಇವಾಗ ಅನ್ನಿಸ್ಬೋದು ಈ ಸೀಗೆಕಾಯಿ ಪೌಡ್ರ್ ಮತ್ತು ಅಂಟ್ವಾಳಕಾಯಿ ಪೌಡ್ರನ್ನ ಹಾಕೋದ್ರಿಂದ ಕೂದಲು ಒಂಥರ ರಫ್ ಆಗುತ್ತಲ್ಲ ಅಂತ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ದಾಸವಾಳದ ಎಲೆ ಇರುತ್ತಲ್ಲ, ದಾಸವಾಳದ ಎಲೆನ ನೀರಿನಲ್ಲಿ ಕಿವುಚಿ ಅದು ಒಂಥರ ಚೆನ್ನಾಗಿ ಜೆಲ್ ಥರ ಬರುತ್ತೆ, ಅದನ್ನು ನೀವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಅದು ಒಂದು ಕಂಡೀಷ್ನರ್ ಥರ ನಮಗೆ ವರ್ಕ್ ಮಾಡುತ್ತೆ. ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಬೆಳಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಐ ಹೋಪ್ ಇವತ್ತಿನ ಈ ನ್ಯಾಚುರಲ್ ಹೇರ್ ಆಯಿಲ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೂ ಮುನ್ನ ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಹೋಮ್ ರೆಮಿಡಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.